ಹಾಯ್ ಸ್ನೇಹಿತರೆ, ನಮಸ್ತೆ. ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸ್ಮಾಲ್ ಮನಿ ಸೇವಿಂಗ್ ಟಿಪ್ಸ್. ಹೇಗೆಲ್ಲ ನಾವು ಮನಿ ಸೇವ್ ಮಾಡ್ಬೋದು, ಎಲ್ಲೆಲ್ಲೆಲ್ಲ ಸೇವ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಏನು ಗೊತ್ತಾ ಸ್ನೇಹಿತರೆ, ಹಣ ಹೇಳುತ್ತಂತೆ, ಇವತ್ತು ನೀನ್ ನನ್ನನ್ನ ಉಳಿಸಿದ್ರೆ ನಾಳೆ ನಾನು ನಿನ್ನನ್ನ ಬೆಳೆಸ್ತೀನಿ ಅಂತ. ಹಣ ಹೇಳುತ್ತೆ, ಇವತ್ತು ನೀನು ನನ್ನನ್ನ ಉಳಿಸಿದ್ರೆ ನಾಳೆ ನಿನ್ನನ್ನ ನಾನು ಬೆಳೆಸ್ತೀನಿ ಅಂತ ಅಲ್ವಾ? ಹೌದು, ನಾವಿವತ್ತು ಹಣನ ಕೂಡಿಟ್ರೆ ನಾಳೆ ಅದೇ ನಮ್ಮನ್ನ ಕಾಪಾಡುತ್ತೆ ಒಂದಲ್ಲ ಒಂದು ಟೈಮಲ್ಲಿ. ಹಾಗಿರುವಾಗ ನಾವು ಹಣನ ಸೇವ್ ಮಾಡಬೇಕು ಸ್ನೇಹಿತರೆ. ಹಣ ನಾವು ಎಲ್ಲೆಲ್ಲೆಲ್ಲ ಸೇವ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಗೃಹಿಣಿಯರು ಆದಷ್ಟು ಎಲ್ಲೆಲ್ಲೆಲ್ಲ ಸೇವ್ ಮಾಡ್ಬೋದು ಅಂದರೆ, ಮೊದಲನೇದಾಗಿ ಆನ್ಲೈನ್ ಪೇಮೆಂಟ್ನ ನಾವು ಸ್ಟಾಪ್ ಮಾಡಬೇಕು ಸ್ನೇಹಿತರೆ. ಆನ್ಲೈನ್ ಪೇಮೆಂಟಲ್ಲಿ ಪೇಟಿಎಮ್ಮು, ಫೋನ್ಪೇ, ಗೂಗಲ್ ಪೇ ಇದನ್ನೆಲ್ಲ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಕಡಿಮೆ ಮಾಡ್ಕೊಬೇಕು. ಆನ್ಲೈನ್ ಪೇಮೆಂಟ್ ಇಟ್ಕೊಂಡಿರ್ತೀವಲ್ಲ, ಆ ಅಕೌಂಟಲ್ಲಿ ಯಾವಾಗಲೂ ಮ್ಯಾಕ್ಸಿಮಮ್ ಆಗಿ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು. ಅದರಲ್ಲಿ ದುಡ್ಡು ಇದ್ರೇ ನಾವು ಖರ್ಚು ಮಾಡೋದು. ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ 1,000 ಅಷ್ಟೇ ಇರೋ ಥರ ನಾವು ನೋಡ್ಕೊಬೇಕು. ಒಂದು 5,000 10,000 ಇತ್ತು ಅಂದರೆ ನಾವು ಖರ್ಚು ಮಾಡ್ತಾ ಇರ್ತೀವಿ. 2,000 ಇದ್ದರೂ ಅದನ್ನು ಖರ್ಚು ಮಾಡಿಬಿಡ್ತೀವಿ ಏನೋ ಒಂದು ತೊಗೊಳೋ ಥರ. ಅದಕ್ಕೆ ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು, ಗೂಗಲ್ ಪೇ ಫೋನ್ಪೇ ಇರೋದ್ರಲ್ಲಿ. ಅದಕ್ಕೆ ಬದಲು ನಾವು ಬೇರೆ ಇನ್ನೊಂದು ಅಕೌಂಟು, ಯಾವುದೇ ಗೂಗಲ್ ಪೇ ಫೋನ್ಪೇ ಇಲ್ಲದೆ ಇರೋದಕ್ಕೆ ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು. ಈ ಮಿನಿಮಮ್ ಬ್ಯಾಲೆನ್ಸ್ನ ಗೂಗಲ್ ಪೇ ಫೋನ್ಪೇ ಇರೋದ್ರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮಾತ್ರ ಮೇಂಟೈನ್ ಮಾಡಬೇಕು. ಮೊದಲನೇದಾಗಿ ಸಂಬಳ ಬಂದಿದ ತಕ್ಷಣ ಸ್ಯಾಲ್ರಿ ಬಜೆಟ್ ಹಾಕ್ಕೊಬೇಕು. ಎಕ್ಸಾಂಪಲು, ಈಗ 25,000 ಸಂಬಳ ಬರ್ತಾ ಇದೆ ಅಂದರೆ 15ರಿಂದ 20% ನಾವು ಉಳಿಸ್ಬೇಕು ಸ್ನೇಹಿತರೆ. ತಿಂಗಳು 100ರಲ್ಲಿ 20 ಭಾಗ ಅಂದರೆ 20,000ಕ್ಕೆ 25,000 ಸಂಬಳ ಬರೋರು 15% ಅಂದರೆ 3,750 ರೂಪಾಯಿ. 20% ಅಂದರೆ 5,000. ಇಷ್ಟಾದರೂ ಉಳಿಸ್ಬೇಕು. ಅದೇ 15,000 ಬರೋರು 15% ಅಂದರೆ 2,250 ರೂಪಾಯಿ ಆಗುತ್ತೆ. ಅದೇ 20% ಆದರೆ 3,000 ರೂಪಾಯಿ ಉಳಿಸ್ತೀವಿ. ಇಷ್ಟಾದರೂ ಉಳಿಸ್ಬೇಕು. ಈ ಥರ ನಾವು ಬಜೆಟ್ ಹಾಕ್ಕೊಂಡು ಸ್ಯಾಲ್ರಿ ಬಂದಿದ ತಕ್ಷಣ ಇದನ್ನು ಸೈಡ್ಗೆ ಎತ್ತಿಟ್ಬಿಡ್ಬೇಕು ಸ್ನೇಹಿತರೆ. ಇಷ್ಟು ಅಮೌಂಟ್ನ 15ರಿಂದ 20% ಎಷ್ಟು ನಮಗೆ ಸ್ಯಾಲ್ರಿ ಬರುತ್ತೋ ಅದರಲ್ಲಿ 15ರಿಂದ 20% ಅಮೌಂಟ್ನ ನಾವು ಎತ್ತು ಸೈಡಿಗೆ ಇಟ್ಬಿಡ್ಬೇಕು. ನೆಕ್ಸ್ಟು ನೋ ಸ್ಪೆಂಡಿಂಗ್ ಡೇನ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋ ಸ್ಪೆಂಡಿಂಗ್ ಡೇ ಹೆಂಗಪ್ಪ ಅಂದರೆ, ವಾರದಲ್ಲಿ 1 ದಿನ ಆದರೂ ಸರಿ, ಇಲ್ಲಾಂದರೆ ತಿಂಗಳಲ್ಲಿ 2 ದಿನ, ಯಾವ ಥರ ಬೇಕಾದರೂ ನೀವು ಚಾಲೆಂಜ್ ತೊಗೊಳ್ಳಿ. ನಿಮ್ಗೆ ಯಾವ ಥರ ಬರುತ್ತೆ ಅನ್ನೋ, ಯಾವ ಥರ ಈಸಿ ಆಗುತ್ತೋ ಆ ಥರ ಚಾಲೆಂಜ್ ತೊಗೊಳ್ಳಿ. ವಾರಕ್ಕೆ 1 ದಿನ ಆದರೂ ನಾನೇನು ಖರ್ಚು ಮಾಡಲ್ಲ ಅಂತ. ಇಲ್ಲ ಆಗಲಿಲ್ವಾ, ತಿಂಗಳಲ್ಲಿ 2 ದಿನ ನಾನೇನು ಇವತ್ತೇನಕ್ಕೂ ಖರ್ಚು ಮಾಡಲ್ಲಪ್ಪ ಅಂತ ಖರ್ಚು ಮಾಡಬೇಡಿ. ನೋ ಸ್ಪೆಂಡಿಂಗ್ ಡೇನ ಒಂದು ಚಾಲೆಂಜ್ ತೊಗೊಂಡು ಅದನ್ನು ಒಂದು ಮಾಡಿ ಸ್ನೇಹಿತರೆ. ಅದರಿಂದ ಕೂಡ ಮನಿ ಸೇವ್ ಮಾಡ್ಬೋದು. ನೆಕ್ಸ್ಟು ಪ್ರತಿ ತಿಂಗಳು ಮನಿ ಸೇವಿಂಗ್ ಚಾಲೆಂಜ್ ತೊಗೊಂಡು ಮಾಡಿ. ಹೆಂಗಪ್ಪ ಅಂದರೆ, ಒಂದು 5 ರೂಪಾಯಿ 10 ರೂಪಾಯಿ ಕಾಯಿನ್ಗಳು ಸಿಕ್ಕಿದಾಗೆಲ್ಲ ನಾನು ಖರ್ಚು ಮಾಡೋದಿಲ್ಲ. ಅದನ್ನೆಲ್ಲ ಒಂದು ಡಬ್ಬಕ್ಕೆ ಹಾಕ್ತೀನಿ. ಮತ್ತು 50 ರೂಪಾಯಿ 100 ರೂಪಾಯಿ ನೋಟುಗಳು ಸಿಗುತ್ತಲ್ಲ, ಹೊಸ ನೋಟುಗಳು, ಇದನ್ನೆಲ್ಲ ನಾನು ಒಂದೊಂದು ಚಾಲೆಂಜು, ಇಲ್ಲ 5 ರೂಪಾಯಿ 10 ರೂಪಾಯಿ ಯಾವುದಾದ್ರೂ ಒಂದು ನಾನು ಸಿಕ್ಕಿದ್ದ ಖರ್ಚು ಮಾಡಲ್ಲ. ಈಗ 5 ರೂಪಾಯಿ ಕಾಯಿನ್ ಸಿಗ್ತಾ, ಆ ಕಾಯಿನ್ ನಾನು ಇಷ್ಟೇ ಬಂದರೂ ನಾನು ಖರ್ಚು ಮಾಡಲ್ಲ. ಇಲ್ಲ 10 ರೂಪಾಯಿ ಕಾಯಿನ್ ಸಿಗ್ತಾ, ಇವಾಗ ಹೊಸ್ದಾಗಿ ಬಂದಿದೆ 10 ರೂಪಾಯಿ ಕಾಯಿನ್, ಅದನ್ನು ನಾನು ಖರ್ಚು ಮಾಡಲ್ಲ. ಈ ಥರ ಯಾವುದಾದ್ರೂ ಒಂದು ಚಾಲೆಂಜ್ ತೊಗೊಂಡು ಮನಿ ಸೇವಿಂಗ್ ಮಾಡ್ಬೋದು ಸ್ನೇಹಿತರೆ. ಮತ್ತು ಮೆನು ಪ್ಲಾನ್ ಹಾಕ್ಕೊಬೇಕು. ವಾರಕ್ಕೆ 1 ಸತಿ ನಾವು ಮೆನು ಪ್ಲಾನ್ ಹಾಕ್ಕೊಬೇಕು. ಈ ವಾರದಲ್ಲಿ ಈ ಅಡುಗೆ ಮಾಡಬೇಕು ಅಂತೇಳಿ ಮೆನು ಪ್ಲಾನ್ ಹಾಕ್ಕೊಂಬಿಟ್ಟು, ಅದಕ್ಕೆ ಏನು ಬೇಕೋ ಅದು ತರಕಾರಿ, ಅಡುಗೆಗೆ ಏನೆಲ್ಲ ಬೇಕೋ ಆ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಬೇಕು ಸ್ನೇಹಿತರೆ. ನಾವು ಹಿಂಗೆ ಮಾಡೋದ್ರಿಂದ, ಮೆನು ಪ್ಲ್ಯಾನಿಂದ ನಾವು ಇಷ್ಟೇ ಅಡುಗೆ ಮಾಡ್ತೀವಿ, ಇದನ್ನೇ ಮಾಡ್ತೀವಿ ಅಂತ ಹಾಕ್ಕೊಂಬಿಟ್ರೆ, ಅದರಲ್ಲೂ ಅಷ್ಟೇ ತರಕಾರಿ ತಾವಿಂದ ನಾವೆಲ್ಲನೂ ಖರ್ಚನ್ನ ಉಳಿಸ್ಬೋದು. ಯಾವ ಥರ ಹಾಕೋತೀವೋ ಯಾವ ಥರ ತರಕಾರಿ ತರ್ತೀವೋ ಅದು ಭಾನುವಾರನೇ ನಾವು ಪ್ರಿಪೇರ್ ಮಾಡ್ಕೊಂಬಿಟ್ರೆ ಮೆನು ಪ್ಲಾನಿಂದ ಕೂಡ ನಾವು ಸೇವಿಂಗ್ಸ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟು, ಖರ್ಚನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ, ಏನು ಮಾಡಿದ್ರೂ ಖರ್ಚಾಗ್ತಾನೇ ಇದೆ ಅನ್ನೋರು 30 ದಿನದ ಚಾಲೆಂಜ್ ತೊಗೊಳ್ಳಿ. ಏನಕ್ಕಪ್ಪ 30 ದಿನದ ಚಾಲೆಂಜು ಅಂದರೆ, ಏನಕ್ಕಪ್ಪ 30 ದಿನದ ಚಾಲೆಂಜು ಅಂದರೆ, ಏನಾದರೂ ಒಂದು ವಸ್ತು ತೊಗೋಬೇಕು, ಒಂದು ಪ್ರಾಡಕ್ಟು. ಈಗ ನಾನೇನೋ ಒಂದು ನೋಡಿರ್ತೀನಿ, ಅದನ್ನು ತೊಗೊಬೇಕು ಅನಿಸುತ್ತೆ, ಅದನ್ನು ಏಕಾಏಕಿ ಅವತ್ತೇ ತೊಗೊಂಬಿಡ್ಬೇಡಿ. ನೀವು 1 ತಿಂಗಳು ಬಿಟ್ಟು ನೋಡಿ, ನಾನು ಬೇಕು ಅನಿಸಿದ್ರೆ ತೊಗೊಬೇಕು, ಅವತ್ತೇ ತೊಗೊಂಬಿಡ್ಬೇಡಿ. 1 ತಿಂಗಳು ಬಿಟ್ಟು ನೋಡಿ, ಅದು ಬೇಕೇ ಬೇಕು, 1 ತಿಂಗಳಾದ್ಮೇಲೂ ಬೇಕು ಅನಿಸಿದ್ರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಏನಾದರೂ ಪ್ರಾಡಕ್ಟ್, ಇವಾಗ ಒಂದು ವಾಚೇ ನೋಡಿದ್ವಿ, ಏನೋ ಒಂದು ನೋಡಿರ್ತೀವಲ್ಲ, ಇಲ್ಲ ಬ್ಯೂಟಿ ಪ್ರಾಡಕ್ಟ್ಸು,
ಇಂಥದ್ದೇನಾದರೂ ನೋಡಿರ್ತೀವಿ, ಬೇಕು ಅನಿಸುತ್ತೆ, ಇವತ್ತು ಬೇಕು ಅನಿಸುತ್ತೆ, ಇನ್ನೊಂದು ತಿಂಗಳು ಬಿಟ್ಟಾಗ ಅಯ್ಯೋ ಬೇಡ ಬಿಡು ಅನಿಸುತ್ತೆ. ಹಾಗಾಗಿ ಇದು ಒಂದು ಚಾಲೆಂಜ್ ತೊಗೊಂಡು ನೋಡಿ ಸ್ನೇಹಿತರೆ, ಇದರಿಂದನೂ ಕೂಡ ಮನಿ ಸೇವಿಂಗ್ ಮಾಡ್ಬೋದು. ನೆಕ್ಸ್ಟು ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ತಿಂಗಳಿಗೆ ಒಂದ್ಸತಿ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಸೇವಿಂಗ್ಸ್ ಮಾಡಿ. ಖರ್ಚು ಎಷ್ಟೆಷ್ಟು ದಿನ ಖರ್ಚು, ನಾವು ಎಷ್ಟು ಖರ್ಚು ವೆಚ್ಚನೆಲ್ಲ ಲೆಕ್ಕ ಮಾಡಿ ಬರೀರಿ. ದಿನ ಲೆಕ್ಕ ಬರೆದು ಅದನ್ನು ಮಂತ್ಲಿ ಒನ್ಸು ರಿವ್ಯೂ ಮಾಡಿ. ನಾನು ಇವತ್ತು ಇದೆಲ್ಲ ಖರ್ಚು ಮಾಡಿದ್ದೀನಿ, ಇವತ್ತಿನ ಡೇಟ್ ಹಾಕ್ಕೊಳ್ಳಿ, ಇದು ಇವತ್ತೆಲ್ಲ ಏನು ಖರ್ಚು ಮಾಡಿದ್ದೀನಿ ಎಲ್ಲ ಬರೀರಿ. ಇನ್ನೊಂದು ದಿನ ಲೆಕ್ಕ ಬರೀರಿ. ಎಲ್ಲ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಎಲ್ಲ ಖರ್ಚು ಬರೆದು ಲಾಸ್ಟ್ 30ನೇ ತಾರೀಕು ಆದಮೇಲೆ ಎಲ್ಲ ರಿವ್ಯೂ ಮಾಡಿ. ಏನೇನಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ದೀನಿ, ಯಾವುದು ಖರ್ಚು ಪರವಾಗಿಲ್ಲ, ಇನ್ಯಾವ್ದು ನಾನು ವೇಸ್ಟ್ ಖರ್ಚು ಮಾಡಿದ್ದೀನಿ ಅಂತ ರಿವ್ಯೂ ಮಾಡಿ. ಆವಾಗ ಗೊತ್ತಾಗುತ್ತೆ, ನಾನು ಇದ್ರಕ್ಕಿಷ್ಟು ಹೋಟೆಲ್ಗೆ ಹೋದಾಗ ಇಷ್ಟು ಖರ್ಚು ಮಾಡಿದ್ದೀನಿ, ಇದಕ್ಕಿಷ್ಟು ಖರ್ಚು ಮಾಡಿದ್ದೀನಿ, ಇದರಿಂದ ಇಷ್ಟು ಇದಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆವಾಗ ಅದನ್ನ ಖರ್ಚು ಕಡಿಮೆ ಮಾಡ್ಕೊಂಡಾಗ ಅಲ್ಲೂ ಕೂಡ ಮನಿ ಸೇವಿಂಗ್ಸ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟು ಏನಪ್ಪ ಅಂದರೆ, ಉಳಿತಾಯ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಆಟೋ ಡೆಬಿಟ್ ಕೂಡ ಮಾಡಿಬಿಡಿ. ಎಷ್ಟಪ್ಪ, ಇವಾಗ ಸಂಬಳ ಬಂದಿದ್ದ ತಕ್ಷಣ ಒಂದು 2,000 ರೂಪಾಯಿ ಆಟೋ ಡೆಬಿಟ್ ಮಾಡಿಬಿಡಿ ಇನ್ನೊಂದು ಅಕೌಂಟ್ಗೆ. ಯಾವುದು ಅದೇ ಹೇಳಿದ್ನಲ್ಲ, ಯಾವುದಾದ್ರೂ ಅಕೌಂಟು ಇನ್ನೊಂದು ಅಕೌಂಟ್ ಮಾಡ್ಕೊಬೇಕು. ಅದರಲ್ಲಿ ಅಕೌಂಟು ಏನೂ ಇರಬಾರ್ದು, ಗೂಗಲ್ ಪೇ, ಫೋನ್ಪೇ ಏನೂ ಇಲ್ಲದೆ ಇರೋ ಅಕೌಂಟ್ಗೆ ಕ್ರೆಡಿಟ್ ಮಾಡಿಬಿಡಿ. ಅದನ್ನು ಅಮೌಂಟ್ನ ಅಷ್ಟು ಅಂತ ಕ್ರೆಡಿಟ್ ಮಾಡಿಬಿಡಿ. ಇದು ಆಟೋ ಡೆಬಿಟ್ ಬಂದು ಇದು ಕರೆಂಟ್ ಬಿಲ್ಲು ಇದೆಲ್ಲ ಇರುತ್ತಲ್ಲ, ಅದು ಆಟೋಮೆಟಿಕ್ಕಾಗಿ ಡೆಬಿಟ್ ಆಗೋ ಥರ ನೋಡ್ಕೊಂಬಿಡಿ. ಅದೆಲ್ಲ ಬ್ಯಾಲೆನ್ಸ್ ಇರೋದೇ ಇಲ್ಲ, ಅವಾಗ ಆಟೋಮೆಟಿಕ್ ಡೆಬಿಟ್ ಆಗೋಗುತ್ತೆ. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಇಂಥವೆಲ್ಲನೂ ಕೇಬಲ್ ಬಿಲ್ಲು ಇದೆಲ್ಲ ಆಟೋ ಡೆಬಿಟ್ ಆಗೋ ಥರ ನೋಡ್ಕೊಂಬಿಡಿ ಸ್ನೇಹಿತರೆ. ಇದರಲ್ಲೂ ಕೂಡ ಸೇವಿಂಗ್ಸ್ ಮಾಡ್ಬೋದು. ಆದಷ್ಟು ನಾವು ಸಾಲ ಇಲ್ಲದೆ ಇರೋವಾಗ ನೋಡ್ಕೋಬೇಕು ಸ್ನೇಹಿತರೆ. ಸಾಲ, EMI, ಲೋನು ಇದೆಲ್ಲ ಇದ್ದರೆ ಮನಿ ಸೇವಿಂಗ್ಸ್ ಮಾಡೋದಕ್ಕೆ ಆಗಲ್ಲ. ನಾವೇನೇ ಅಂದ್ಕೊಂಡ್ರು ಆ EMI ತಿಂಗಳಾದರೆ ಇಷ್ಟು ಸಂಬಳ, ನನಗೆ ಎಕ್ಸಾಂಪಲ್ 10,000 ಬಂದಿದೆ ಅಂದ್ಕೊಳ್ಳಿ. ಅಯ್ಯೋ 10,000 ಬಂತು ಅಂತ ನಾವು ಅಕೌಂಟ್ ನೋಡ್ಕೋತೀವಿ, ಇನ್ನು 2 ದಿನ ಬಿಟ್ಕೊಂಡು ಆಗಲೇ 5,000 ಕಟ್ EMIಗೆ, ಇನ್ನಿರೋದು 5,000 ಖರ್ಚಾಗೋಗಿರುತ್ತೆ. ಆ ಥರ ಆಗುತ್ತಲ್ವಾ. ಅದಕ್ಕೆ ಬದಲು ನಾವು ಸಾಲನೇ ಇಲ್ಲದೆ ಇರೋದು ನೋಡ್ಕೊಬೇಕು. ಆಮೇಲೆ ಚಿಲ್ಲರೆ ಸೇವಿಂಗ್ಸ್ ಮಾಡಿ. ಚಿಲ್ಲರೆ ಸೇವಿಂಗ್ಸು, ಉಂಡಿಲಿ ಸೇವಿಂಗ್ಸ್ ಮಾಡಿ. ಉಂಡಿಲಿ ಸೇವಿಂಗ್ಸ್ ಮಾಡಿ ಕೂಡ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ನಾನು ಈ ಉಂಡಿಲಿ ಇಷ್ಟು ಸೇವಿಂಗ್ಸ್ ಮಾಡಿದ್ದೀನಿ, ಅದಕ್ಕೆ 1 ಗ್ರಾಮು, 1/2 ಗ್ರಾಮು ಗೋಲ್ಡ್ ತೊಗೋತೀನಿ, ಗೋಲ್ಡ್ ಕಾಯಿನ್ ತೊಗೋತೀನಿ ಅಂತ ಟಾರ್ಗೆಟ್ ಇಟ್ಕೊಂಡು ಸೇವ್ ಮಾಡಿ. ಮತ್ತು ಉಂಡಿಲಿ ಸೇವ್ ಮಾಡಿದಾಗ ಬರ್ತ್ಡೇಗೆ, ಆ್ಯನಿವರ್ಸರಿಗೆ, ಇಲ್ಲ ಏನಾದರೂ ಒಂದು ಪ್ರಾಡಕ್ಟ್ ತೊಗೊಬೇಕು ಅದಕ್ಕೆ ಸೇವ್ ಮಾಡಿ. ಈಗ EMIಲಿ ತೊಗೊಳೋ ಬದಲು ಉಂಡಿಲಿ ಸೇವ್ ಮಾಡಿದಾಗ, ಈಗ ಬರ್ತ್ಡೇಗೆ, ಆ್ಯನಿವರ್ಸರಿಗೆ ಅಂತಲೂ ಸೇವ್ ಮಾಡ್ಬೋದು. ಇಲ್ಲ ಏನಾದರೂ ಪ್ರಾಡಕ್ಟು, ಈಗ ಲ್ಯಾಪ್ಟಾಪು, ಪ್ರಿಂಟರು ಏನೋ ಒಂದು ಬೇಕಾಗಿರುತ್ತೆ, ಆವಾಗ ನೀವು ಸೇವ್ ಮಾಡಿ. ಸೇವ್ ಮಾಡಿಬಿಟ್ಟು ಅದನ್ನು ಖರ್ಚು ಮಾಡಿ. ಈ ಒಂದು ವರ್ಷ, ಈ ವರ್ಷದಿಂದ ಈಗ ಒಂದು ಸಂಕ್ರಾಂತಿ ಹಬ್ಬ ಅಂದ್ಕೊಳ್ಳಿ, ಸಂಕ್ರಾಂತಿ ಹಬ್ಬದಿಂದ ನೆಕ್ಸ್ಟ್ ಸಂಕ್ರಾಂತಿ, ಇಲ್ಲ ಜನವರಿ ಟು ಡಿಸೆಂಬರು, ನಾನು ಡಿಸೆಂಬರ್ ಅಷ್ಟೊತ್ತಿಗೆ ನನಗೆ ಈ ಪ್ರಾಡಕ್ಟ್ ಬೇಕಪ್ಪ, ನಾನು ತೊಗೊಬೇಕು, ಹಾಗಾಗಿ ಅದು ತೊಗೊಳೋದಕ್ಕೆ ನಾನು ಸೇವಿಂಗ್ಸ್ ಮಾಡ್ತೀನಿ, ಉಳಿತಾಯ ಮಾಡ್ತೀನಿ ಅಂತ ನೀವು ಉಂಡಿಲಿ ಸೇವಿಂಗ್ಸ್ ಮಾಡಿ. ಆಮೇಲೆ ಆ ಪ್ರಾಡಕ್ಟ್ ತೊಗೊಂಬನ್ನಿ. ಅದು ಖುಷಿನೂ ಆಗುತ್ತೆ, ನಾನು ಕೂಡಿಟ್ಟು ತೊಗೊಂಡಿದ್ದೀನಿ ಅಂತ. ಮತ್ತು EMI ಕಟ್ಟಬೇಕು ಅನ್ನೋ ಬರ್ಡನೂ ಇರಲ್ಲ ಅಲ್ವಾ. ಈ ಥರನೂ ಸೇವಿಂಗ್ಸ್ ಮಾಡ್ಬೋದು ಸ್ನೇಹಿತರೆ. ಮತ್ತು ನೆಕ್ಸ್ಟು ಶಾಪಿಂಗಿಗೆ ಯಾವಾಗಲೂ ಹೋದಾಗ ಲಿಸ್ಟ್ ಮಾಡ್ಕೊಂಡೋಗಿ, ಕ್ಯಾಶ್ ತೊಗೊಂಡೋಗಿ, ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಇದು 3 ಫಾಲೋ ಮಾಡಿ. ಶಾಪಿಂಗಿಗೆ ಹೋದಾಗ ಲಿಸ್ಟ್ ಮಾಡ್ಕೊಬೇಕು, ನನಗೇನೇನು ಬೇಕಪ್ಪ ಅಂತ ಲಿಸ್ಟ್ ಬರ್ಕೊಂಡ್ಬಿಡ್ಬೇಕು. ಅಡುಗೆ ಮನೆಯಲ್ಲಾಗಲಿ, ಗ್ರಾಸರೀಸ್ ಆಗಲಿ, ಇನ್ನೇನಾದರೂ ಅದ್ರಾಗಲಿ ಮನೆಯಲ್ಲೇ ಲಿಸ್ಟ್ ಮಾಡ್ಕೊಂಬಿಡಿ. ಮತ್ತು ಕ್ಯಾಶ್ ತೊಗೊಂಡೋಗಿ, ಅಲ್ಲಿ ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡಿದ್ರೆ ನಮ್ಗೆ ಲೆಕ್ಕ ಸಿಗೋಲ್ಲ, ದುಡ್ಡು ಎಷ್ಟಂದರೆ ಅಷ್ಟು ಖರ್ಚು ಮಾಡ್ಕೊಂಡು ಬರ್ತೀವಿ, ಗೊತ್ತಾಗಲ್ಲ. ಮತ್ತು ಟೈಮ್ ಫಿಕ್ಸ್ ಮಾಡ್ಕೊಂಬಿಡಿ. ನಾನು 2 ಗಂಟೆಗೆ ಹೋಗ್ತಾಯಿದ್ದೀನಿ, 4 ಗಂಟೆಗೆ ವಾಪಸ್ ಮನೆಗೆ ಬರಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಡಿ. ಆವಾಗ ಅಲ್ಲೂ ಕೂಡ ಸೇವಿಂಗ್ಸ್ ಮಾಡ್ತೀರಾ. ಅದು ಟ್ರೈ ಮಾಡಿ ಸ್ನೇಹಿತರೆ. ನಾನು ಟ್ರೈ ಮಾಡ್ತಾಯಿದ್ದೀನಿ, ಆಗುತ್ತೆ. ಬಟ್ ನೀವು ಒಂದ್ಸತಿ ಟ್ರೈ ಮಾಡಿ, ಇದು ಕೂಡ ಸೇವಿಂಗ್ಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಎಮೋಷ್ನಲ್ಲು, ಸ್ಟ್ರೆಸ್ಸು, ಇಂಥ ಟೈಮಲ್ಲಿ ಕೂಡ ಸೇವಿಂಗ್ಸ್ ಮಾಡ್ಬೋದು ಸ್ನೇಹಿತರೆ. ಎಮೋಷ್ನಲ್ ಅಂದರೆ ಏನೋ ಒಂದು ಖುಷಿ ವಿಚಾರ ಸಿಕ್ತು, ಆ ಟೈಮಲ್ಲಿ ಒಂದು 10 ರೂಪಾಯಿ ಉಂಡಿಗೆ ಹಾಕೋಂಥದ್ದು. ಇಂಥ ಇದಕ್ಕೆ ನಾನು ಹಾಕಿದ್ದೀನಪ್ಪ ಅಂತ ಒಂದು ಇದಾಗುತ್ತೆ. ಸ್ಟ್ರೆಸ್ಸು, ಏನೋ ಒಂದು ಬೇಜಾರಿರುತ್ತೆ, ಅಯ್ಯೋ ಬೇಜಾರಿದ್ದಾಗ ಒಂದು 10 ರೂಪಾಯಿ ಹಾಕ್ಬಿಡಿ ಉಂಡಿಗೆ, ಆ ಬೇಜಾರಲ್ಲಿ ಹೋಗ್ಬಿಡುತ್ತೆ, ಬಿಡಪ್ಪ ನಾನು ಸೇವ್ ಮಾಡಿದ್ದೀನಿ ಅಂತ. ಈ ಥರ ಕೂಡ ಇದು ಒಂದು ಟ್ರಿಕ್ ಸ್ನೇಹಿತರೆ. ಇದು ಯಾರು ಮಾಡಲ್ಲ ಅನಿಸುತ್ತೆ, ನಾನು ಮಾಡ್ತಿದ್ದೀನಿ. ಬಟ್ ಇದು ಒಂದು ಒಳ್ಳೆ ಸೇವಿಂಗ್ಸು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನೀವು ಅನ್ಬೋದು ಇದಕ್ಕೆಲ್ಲ ಸೇವಿಂಗ್ಸ್ ಮಾಡ್ತೀರಾ ಅಂತ. ಅದು ಮಾಡಿ. ಈಗ ಎಮೋಷ್ನಲ್ ಇದ್ದಾಗ, ಖುಷಿ ಟೈಮಲ್ಲಿ ಕೂಡ ಸೇವ್ ಮಾಡಿ,
ಅವಾಗ ಏನೋ ಒಂದ್ಸಲ ಖುಷಿಯಾಗಿ ಇರ್ತೀರಾ. ಸ್ಟ್ರೆಸ್ ಇದ್ದಾಗ ಬೇಜಾರಿದ್ದಾಗ ಸೇವ್ ಮಾಡಿ. ಅವಾಗ ಬೇಜಾರೆಲ್ಲ ಹೋಗ್ಬಿಟ್ಟಿರುತ್ತೆ. ಬೇಜಾರೆಲ್ಲ ಹೋಗ್ಬಿಟ್ಟು ಅಯ್ಯೋ ಬಿಡಪ್ಪ ಆಗಿದ್ದಾಗೋಯ್ತು, ನಾನೇನೋ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ, ನನ್ನ ಲೈಫು ನನ್ನ ಇಷ್ಟ ಅಂತ ಏನೋ ಒಂದು ಇದಾಗುತ್ತೆ. ಆ ಥರನೂ ಸೇವಿಂಗ್ಸ್ ಮಾಡ್ಬೋದು. ನೆಕ್ಸ್ಟು ಹೊಸ ಕರೆನ್ಸಿ ಕಾಯಿನ್ಸ್ ಸಿಕ್ಕಿದಾಗ ಸೇವ್ ಮಾಡಿ. ಹೊಸ ಕರೆನ್ಸಿ ಅಂದರೆ ಹೊಸದಾಗಿ ಕಾಯಿನ್ಸು 10 ರೂಪಾಯಿ ಕಾಯಿನ್, 20 ರೂಪಾಯಿ ಕಾಯಿನ್ ಇವಾಗ ಹೊಸದಾಗಿ ಬಂದಿದೆ. ಆ ಥರ ಕಾಯಿನ್ ಹೊಸದು ಸಿಗುತ್ತಲ್ಲ, ಈಗ 5 ರೂಪಾಯಿದೇ ಆಗಲಿ ಒಂದು ಹೊಸ ಕಾಯಿನ್ ಸಿಕ್ತು ಅಂದರೆ ಅದನ್ನೆಲ್ಲ ಉಂಡಿಗೆ ಹಾಕಿ, ಅದನ್ನೆಲ್ಲ ಒಂದು ಡಬ್ಬಕ್ಕೆ ಹಾಕಿ. ಕರೆನ್ಸಿ ನೋಟುಗಳು ಈಗ 50 ರೂಪಾಯಿದು, 100 ರೂಪಾಯಿದು, 200 ರೂಪಾಯಿದು ಹೊಸ ನೋಟು ಕೈಗೆ ಬರುತ್ತೆ. ಎಲ್ಲೋ ಒಂದು ಖರ್ಚು ಮಾಡಿರ್ತೀವಿ ನಾವು, ಅದಕ್ಕೆ ಕ್ಯಾಶ್ ಇಟ್ಕೊಂಡು ಖರ್ಚು ಮಾಡಬೇಕು ಸ್ನೇಹಿತರೆ. ಎಲ್ಲೇ ಹೋದರೂ ನಾವು ಇವಾಗ ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ನಮ್ಮ ಕೈಲಿ ದುಡ್ಡು ಇರಲ್ಲ, ಮತ್ತು ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ ಅಂತ ಲೆಕ್ಕನೂ ಸಿಗಲ್ಲ. ಅದಕ್ಕೆ ಬದಲು ಅದಕ್ಕೆ ಕ್ಯಾಶ್ ಇಟ್ಕೊಂಬಿಡಿ. ನಿಮ್ಮ ಮನೆ ಖರ್ಚಿಗೆ ಒಂದು 5,000 ಬೇಕಾ, 5,000 ಮನೇಲಿ ಇಟ್ಕೊಂಬಿಡಿ. ಆ 5,000 ಅಷ್ಟರಲ್ಲೇ ರೊಟೇಷನ್ ಮಾಡಿ. ಆವಾಗ ಈ ಥರ ಎಲ್ಲ ಸಿಗುತ್ತೆ. ಕರೆನ್ಸಿ ಹೊಸ ನೋಟ್ ಸಿಕ್ಕಿದಾಗ ಇದನ್ನು ಕೂಡ ಸೇವಿಂಗ್ಸ್ ಮಾಡ್ಬೋದು. ಈ ಥರನೂ ಕೂಡ ಸೇವ್ ಮಾಡ್ಬೋದು ಸ್ನೇಹಿತರೆ, ಇದನ್ನು ಖರ್ಚು ಮಾಡ್ದಿರಾ. ನೆಕ್ಸ್ಟು 8 ರಿಂದ 12 ತಿಂಗಳು ನಮ್ಮ ಇನ್ಕಮ್ ಇದೆಯಲ್ಲ, ಆದಾಯದಲ್ಲಿ ಖರ್ಚಾಗುವಷ್ಟು ಹಣವನ್ನು ಮುಂಚೆನೇ ಇಟ್ಕೊಳ್ಳಿ. ಈಗ ಎಕ್ಸಾಂಪಲ್ ತಿಂಗಳಿಗೆ 5,000 ಬೇಕಪ್ಪ ನನಗೆ ಖರ್ಚಿಗೆ ಅಂದರೆ 6 ತಿಂಗಳಿಗೆ ನನಗೆ 40,000 ಬೇಕು. 8 ತಿಂಗಳಿಗೆ 50,000 ಬೇಕು. ಹಾಗೆ 50,000 ಅಂದರೆ ನಾನು ಹೇಳ್ತೀನಿ 8 ರಿಂದ 12 ತಿಂಗಳು ನಮ್ಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಅಮೌಂಟ್ನ ನಾವು ಎಮರ್ಜೆನ್ಸಿಯಾಗಿ ಇಟ್ಟಿರಬೇಕು ಸ್ನೇಹಿತರೆ. ಒಂದು 8 ತಿಂಗಳಿಗಾದರೂ 50,000 ರೂಪಾಯಿ ನಾವು ಅಕೌಂಟಲ್ಲಿ ಎಮರ್ಜೆನ್ಸಿಯಾಗಿ ಇಟ್ಟಿರಬೇಕು. ಯಾಕಂದರೆ ಹೇಳೋಕ್ಕಾಗಲ್ಲ ಸಂದರ್ಭ ಸಮಯ ಹೇಗಿರುತ್ತೆ ಅಂತ. ಈಗ ಕೊರೋನಾ ಟೈಮಲ್ಲಿ ನೀವೇ ನೋಡಿದ್ರಲ್ಲ, ಕೆಲಸ ಇಲ್ದವರು ಇದ್ದರು ಎಷ್ಟು ಜನ ಅಲ್ವಾ. ಅವಾಗೆಲ್ಲ ಎಷ್ಟು ಸಿಕ್ಕಾಪಟ್ಟೆ ತೊಂದರೆ ಆಯ್ತಲ್ವಾ. ಅವಾಗ ದುಡ್ಡು ಇಲ್ದವರು ಇದ್ದರು. ಅದಕ್ಕೆ ನಮ್ಮ ಎಮರ್ಜೆನ್ಸಿ ಫಂಡು ಅಂತ ನಾವು ಈಗ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾರೆ, ನಮ್ಮ ಆದಾಯನ 8 ರಿಂದ 12 ತಿಂಗಳು ಇಟ್ಟಿಡಬೇಕು ಅಂತ. ಅಟ್ಲೀಸ್ಟ್ 6 ತಿಂಗಳಂದ್ರು ಅಂದರೆ 20,000 ಬರ್ತಿದೆ ಅಂದರೆ 6 ತಿಂಗಳಿಗೆ 20,000 ಸಂಬಳನ ಒಂದು ಫಿಕ್ಸೆಡ್ ಮಾಡಿಟ್ಬಿಡಬೇಕು, ಇಲ್ಲ ಅಕೌಂಟಲ್ಲಿ ಎತ್ತಿಟ್ಬಿಡಬೇಕು ಅಂತ ಅವ್ರು ಹೇಳ್ತಾರೆ. ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟಾಗಲ್ಲ ಅಂದರೂ ಖರ್ಚಾದರೂ ಎತ್ತಿಡಬೇಕು ಅಂತ. ಒಂದು 8 ತಿಂಗಳಿಂದ 12 ತಿಂಗಳು ನಾವು ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ದುಡ್ಡನ್ನ ಎತ್ತಿ ಅಕೌಂಟಲ್ಲಿ ಸೇಫ್ ಮಾಡಿ ಇಟ್ಟಿರಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇದು ಇಂಪಾರ್ಟೆಂಟೇ. ನೆಕ್ಸ್ಟು ಯಾವತ್ತೇ ಆಗಲಿ ಇನ್ಕಮ್ಗಿಂತ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಈಗ 10,000 ಬರ್ತಾ ಇದೆಯಾ, 10,000 ಒಳಗಡೆನೇ ಖರ್ಚು ಮಾಡಿ. ಇನ್ನು 1,000 ಉಳಿಸು 9,000 ಖರ್ಚು ಮಾಡಿ. 10,000 ಬರ್ತಾ ಇದೆಯಪ್ಪ ನನಗೇನಕ್ಕೂ ಸಾಲ್ತಾ ಇಲ್ಲ, ಇನ್ನೊಂದು 1,000 ಅವ್ರ ಹತ್ರ ಸಾಲ ಮಾಡ್ಕೊಂಡು ಈ ತಿಂಗಳು ನಿಭಾಯಿಸೋಣ ಅಂತ ನೀವು ಒಂದು ತಿಂಗಳಿಗೆ 1,000 ಖರ್ಚು ಮಾಡಿದ್ರೆ, ಎಕ್ಸ್ಟ್ರಾ ಖರ್ಚು ಮಾಡಿದ್ರೆ, 11,000 ಖರ್ಚು ಮಾಡಿದ್ರೆ ಅದು ನಿಮಗೆ ಬರ್ಡನ್ ಅಲ್ವಾ. ಸಾಲ ಮಾಡಿ ಜಾಸ್ತಿ ಒಂದು ತಿಂಗಳು 1,000 ಅಂದರೆ 10 ತಿಂಗಳಿಗೆ 10,000 ಎಲ್ಲಿ ತೀರಿಸ್ತೀರಾ? ಬರೋ ಇನ್ಕಮಲ್ಲೇ ಹೆಚ್ಚಿಗೆ ಖರ್ಚು ಮಾಡ್ತಿದ್ರೆ ಇನ್ಕಮ್ಗಿಂತನೂ ಎಲ್ಲಿ ತೀರ್ಸೋಕ್ಕಾಗುತ್ತೆ ಸಾಲನ? ಹಾಗಾಗಿ ಸಾಲ ಮಾಡ್ದಿರ ಖರ್ಚು ಮಾಡೋದನ್ನ ನೋಡಬೇಕು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮನಿ ಸೇವಿಂಗ್ ಚಾಲೆಂಜು ಅನ್ಕೊಳ್ಳಿ, ಇಲ್ಲ ಟಿಪ್ಸ್ ಅನ್ಕೊಳ್ಳಿ, ಟ್ರಿಕ್ಸ್ ಅನ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಸ್ನೇಹಿತರೆ.